ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇರ್ ಕೇರ್ ಬಗ್ಗೆ ಮಾಡಿ, ಹೇರ್ ಟಿಪ್ಸ್ ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರ. ಸೊ ನಾನಿವತ್ತು ನಾನು ಪರ್ಸನಲಿ ಯೂಸ್ ಮಾಡೋ ಹೇರ್ ಶಾಂಪೂ, ಹೇರ್ ಆಯಿಲ್ ಬಗ್ಗೆ ಎಲ್ಲ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಡ್ರ್ಯಾಗ್ ಮಾಡಿದೆ, ಬೇಗ ಕಂಪ್ಲೀಟ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಫಸ್ಟ್ ಬಂದು ಹೇರ್ ಆಯಿಲ್ ಕಂಪಲ್ಸರಿ ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಕೊಕೊನಟ್ ಹೇರ್ ಆಯಿಲ್, ಪ್ಯೂರ್ ಕೊಕೊನಟ್ ಹೇರ್ ಆಯಿಲ್. ಈ ಪ್ಯೂರ್ ಆಯುರ್ವೇದಿಕ್ ಹೇರ್ ಆಯಿಲ್ಸ್, ಆ ಹೇರ್ ಆಯಿಲ್ಸ್, ಈ ಹೇರ್ ಆಯಿಲ್ಸ್ ಅಂತ ಹೇಳ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಯೂಸ್ ಮಾಡಲ್ಲ. ನನ್ನ ಫ್ರೆಂಡು ಕೊಬ್ಬರಿ ಮಂಡಿ ಇಟ್ಟಿದ್ದಾರೆ, ಸೊ ಹಾಗಾಗಿ ಅವಳು ಕೊಟ್ಟಿದ್ದ ಆಯಿಲ್ನ ನಮ್ಮ ಮಮ್ಮಿ ಅದಕ್ಕೆ ಸ್ವಲ್ಪ ರೂಟ್ಸ್, ಎಲ್ಲ ಥರ ಮರದ ರೂಟ್ಸ್ ಆಗಿರ್ಬೋದು, ಆಮೇಲೆ ಸ್ವಲ್ಪ ಅಲೋವೆರಾ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಹಾಕಿ, ಮೆಂತ್ಯ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಕುದಿಸಿ ಚೆನ್ನಾಗಿ ಆಯಿಲ್ನ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಇದನ್ನು ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಲ್ಲ. ಇದು ಪ್ಯೂರ್ ಕೊಕೊನಟ್ ಆಯಿಲ್. ನೀವು ಎಲ್ಲಾದರೂ ನಿಮ್ಮ ಮನೆ ಹತ್ರ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಮನೆ ಹತ್ರ ಆಗಿರ್ಬೋದು, ಕೊಬ್ಬರಿ ಮಂಡಿ ಇರುತ್ತಲ್ಲ ಅವ್ರ ಹತ್ರ ಸಿಗುತ್ತೆ ಪ್ಯೂರ್ ಕೊಕೊನಟ್ ಆಯಿಲು. ಅವ್ರ ಹತ್ರ ಇಲ್ಲ ಅಂದರೆ ಈ ಮಿಲ್ ಇರುತ್ತಲ್ಲ, ಮಿಲ್ಲಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ಅಲ್ಲಿ ತೊಗೊಂಡಿದ್ದು ಹೇರ್ ಆಯಿಲು. ನೀವು ಎಷ್ಟೇ ಫ್ಯಾಷನ್ ಆಗಿದ್ರು ಅಷ್ಟೇ, ಏನೇ ಇದ್ರು ಅಷ್ಟೇ, ಹೇರ್ ಆಯಿಲ್ ಯೂಸ್ ಮಾಡಿ. ಆ್ಯಂಡ್ ಕಾಲೇಜಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಅದು ನಾನು ಒಪ್ಕೋತೀನಿ. ಬಿಕಾಸ್ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಯಾಟರ್ಡೆ ಅಪ್ಲೈ ಮಾಡ್ತಿದ್ದೆ, ಸಂಡೇ ಎಲ್ಲ ಬಿಟ್ಟು ಮಂಡೇ ಮಾರ್ನಿಂಗ್ ಹೆಡ್ ವಾಶ್ ಮಾಡ್ತಿದ್ದೆ. ಸೊ ನೀವು ಅಷ್ಟೇ 1 hour 2 hourಗೆಲ್ಲ ಆಯಿಲ್ ಹಚ್ಚಿ ಹೆಡ್ ವಾಶ್ ಮಾಡಬೇಡಿ. ಆದಷ್ಟು 1 day ಫುಲ್ ಕಂಪ್ಲೀಟ್ ಆಗಿರೋದಕ್ಕೆ ಹೇರ್ ಆಯಿಲ್ನ ಬಿಟ್ಬಿಡಿ ತಲೆಯಲ್ಲಿ. ಸೊ ಹೇರ್ ಆಯಿಲ್ ಕಂಪಲ್ಸರಿ ಯೂಸ್ ಮಾಡಿ, ಕಂಪಲ್ಸರಿ ಅಂತ ಹೇಳ್ತೀನಿ. ಹೇರ್ ಆಯಿಲ್ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ಟು. ಹೇರ್ ಫಾಲ್ ಆಗಿರ್ಬೋದು, ಹೇರ್ ಗ್ರೋತ್ ಆಗಿರ್ಬೋದು, ಎಲ್ಲ ಇಂಪ್ರೂವ್ ಮಾಡುತ್ತೆ ಹೇರ್ ಗ್ರೋತ್ನ. ಹೇರ್ ಫಾಲ್ನ ಆದಷ್ಟು ಕಡಿಮೆ ಮಾಡುತ್ತೆ. ಸೊ ಹೇರ್ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಇಷ್ಟ, ನೀವು ಆಯುರ್ವೇದಿಕ್ ಹೋಗ್ತಿರೋ ಯಾವುದಕ್ಕೆ ಹೋಗ್ತಿರೋ ಅದು ನಿಮ್ಮ ಇಷ್ಟ. ಬಟ್ ನಾನು ಯೂಸ್ ಮಾಡೋದು ಮಾತ್ರ ಪ್ಯೂರ್ ಕೊಕೊನಟ್ ಆಯಿಲ್. ನಾವು ಶಾಂಪೂ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನಿಮ್ಮ ಇಷ್ಟ ಅದು. ನೀವು ಯಾವುದಾದ್ರೂ ಬೇರೆ ಶಾಂಪೂಸ್ ಯೂಸ್ ಆಗಿ ನಿಮ್ಗೆ ಅದು ಸೆಟ್ ಆಗಿದ್ರೆ ಅದನ್ನೇ ಯೂಸ್ ಮಾಡಿ. ನಾನು ಹೇಳಿದೆ ಅಂತ ಬೇರೆ ಯಾವುದು ಯೂಸ್ ಮಾಡಬೇಡಿ. ನನಗೆ ಸೆಟ್ ಆಗಿರೋದು ಬಂದ್ಬಿಟ್ಟು ಟ್ರೆಸ್ಮಿ. ನಾನು ಟ್ರೆಸ್ಮಿ ಮಾತ್ರ ಯೂಸ್ ಮಾಡ್ತೀನಿ. ಇದು 425 rupees, 580 ml. ಸೊ ನಾನು ಪರ್ಸನಲಿ ಯೂಸ್ ಮಾಡೋದು ಟ್ರೆಸ್ಮಿ ಶಾಂಪು. ಆ್ಯಂಡ್ ಅಕಸ್ಮಾತ್ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಇದಿಲ್ಲ ಅಂತ ಅಂದರೆ ಮೀರಾ ಶಾಂಪು, ಅದೆರಡೇ ನಾನು ಯೂಸ್ ಮಾಡೋದು. ಆದಷ್ಟು ಮಂತ್ಲಿ ಒನ್ಸ್ ಸೀಗೆಕಾಯಿ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇದು ಹೇರ್ ಫಾಲ್ ಡಿಫೆನ್ಸ್ ಶಾಂಪು. ಹೇರ್ ಫಾಲಿಗೆ ತುಂಬಾ ಯೂಸ್ ಆಗುತ್ತೆ. ತುಂಬ ಹೇರ್ ಫಾಲ್ ಇರೋರು ಇದನ್ನು ರೆಕಮೆಂಡ್ ಮಾಡ್ತೀನಿ ಯೂಸ್ ಮಾಡಿ ಅಂತ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಕಂಡೀಷ್ನರ್, ಆ್ಯಂಡ್ ಇದು ಬಂದು 187 rupees. ನಾನು ಪರ್ಸನಲಿ ಟ್ರೆಸ್ಮಿನ ತುಂಬಾ ಯೂಸ್ ಮಾಡ್ತೀನಿ. ಆ್ಯಂಡ್ ನೀವು ಯೂಸ್ ಮಾಡ್ಬೋದು, ಯಾರಿಗಾದ್ರೂ ಇಷ್ಟ ಇದ್ದರೆ. ಹೇರ್ ಫಾಲ್ ಆಗ್ತಿದೆ ಅಂದರೆ, ನನಗಂತೂ ಹೇರ್ ಫಾಲ್ ಕಂಟ್ರೋಲ್ ಮಾಡಿದೆ. ಡ್ರೈ ಹೇರ್, ನಂದು ತುಂಬಾ ಡ್ರೈ ಹೇರ್ ಇತ್ತು, ಈಗ ನಂದು ಡ್ರೈ ಹೇರ್ ಇಲ್ಲ, ನೀವೇ ನೋಡ್ಬೋದು. ನಂದು ಅಷ್ಟು ಡ್ರೈ ಹೇರ್ ಇಲ್ಲ ನೋಡಿ. ನಾನು ಹೇರ್ ಸ್ಟ್ರೈಟ್ನಿಂಗ್ ಕೂಡ ಮಾಡಿಲ್ಲ. ಫಸ್ಟು ತುಂಬಾ ರಫ್ ಇತ್ತು ಹೇರ್ಸು, ನನಗೆ ಒಂಥರ ಫೀಲ್ ಆಗ್ತಿತ್ತು ಮುಟ್ಟಿದ್ರೆ. ಸೊ ಇವಾಗ ಆ ಥರ ಎಲ್ಲ ಏನಿಲ್ಲ, ಇದನ್ನು ಯೂಸ್ ಮಾಡ್ತಾ ನಿಂತಮೇಲೆ. ಸೊ ತುಂಬಾ ಚೆನ್ನಾಗಿದೆ ಟ್ರೆಸ್ಮಿ ಕಂಡೀಷ್ನರ್ ಮತ್ತು ಶ್ಯಾಂಪು. ನಿಮಗೆ ಅದು ಬೇರೆ ಯಾವುದಾದ್ರೂ ಶ್ಯಾಂಪು ಸೂಟ್ ಆಗಿಲ್ಲ, ಇನ್ನೂ ಬೇರೆ ಶ್ಯಾಂಪು ನೋಡ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ಇದ್ದರೆ ಈ ಶ್ಯಾಂಪೂನ ಯೂಸ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ನಿಮಗೆ ಯೂಸ್ ಆಗಲಿಲ್ಲ ಅಂದರೆ ಯೂಸ್ ಮಾಡಬೇಡಿ. ನೀವು ಯಾವುದಾದ್ರೂ ಶ್ಯಾಂಪುಗೆ ಅಡಿಕ್ಟ್ ಆಗಿರ್ತೀರ, ಕೆಲವೊಂದು ಶ್ಯಾಂಪು ನಿಮಗೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ, ಆ ಶ್ಯಾಂಪೂನ ನೀವು ಚೇಂಜ್ ಮಾಡಬೇಡಿ, ಅದೇ ಶ್ಯಾಂಪೂನ ಯೂಸ್ ಮಾಡಿ ಅಂತ ಹೇಳ್ತಾ, ಕಂಡೀಷ್ನರ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಕಂಡೀಷ್ನರ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ, ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಂಬರ್ 4 ಬಂದು ಹೇರ್ ಮಾಸ್ಕ್. ಹೇರ್ ಮಾಸ್ಕ್ನ ಬಂದು ಆದಷ್ಟು ಹೊರಗಡೆಯಿಂದ ತಂದು ಹೇರ್ ಮಾಸ್ಕ್, ಆ ಹೇರ್ ಮಾಸ್ಕ್, ಈ ಹೇರ್ ಮಾಸ್ಕ್ ಅಂತ ಹಾಕೋದು ಬಿಟ್ಟು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು, ಕಿಚನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ಸ್ ಯೂಸ್ ಮಾಡಿ. ಹೇರ್ ಪ್ಯಾಕ್ಸ್ನ ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಯೂಸ್ ಮಾಡಬೇಡಿ. ಏನೇ ಹೇರ್ ಪ್ಯಾಕ್ ಯೂಸ್ ಮಾಡಿದ್ರು ಮಂತ್ಲಿ ಒನ್ಸ್ ಅಷ್ಟೇ. ಆಮೇಲೆ ನಾನು ಇವತ್ತು ಈ ಹೇರ್ ಪ್ಯಾಕ್ ಯೂಸ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಇನ್ನೊಂದು ಹೇರ್ ಪ್ಯಾಕ್ ಟ್ರೈ ಮಾಡ್ತೀನಿ ಅಂತ ಮಾಡಬೇಡಿ. ಅದೆಲ್ಲ ನಿಮಗೆ ಎಫೆಕ್ಟ್ ಆಗುತ್ತೆ, ಅದರಿಂದ ಏನೂ ಯೂಸು ಆಗಲ್ಲ, ಮತ್ತು ನಿಮ್ಮ ಹೇರ್ಸ್ ನೀವೇ ಹಾಳು ಮಾಡ್ಕೋತೀರಾ. ಕೂದಲೆಲ್ಲ ಕೈಗೆ ಬರೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಶ್ಯಾಂಪು ಮತ್ತು ಕಂಡೀಷ್ನರ್ ಬಗ್ಗೆ ತುಂಬ ಜನ ಮಾಡೋ ತಪ್ಪುಗಳು. ಶ್ಯಾಂಪೂನ ಹಾಕ್ತೀರಾ, ಹೆಂಗೆ ಹಾಕ್ತೀರಾ? ಶ್ಯಾಂಪೂನ ಪಂಪ್ ಮಾಡ್ತೀರಾ, ಹಂಗೆ ತಲೆಗೆ ಹಾಕ್ತೀರಾ. ಸೊ ಈ ಥರ ಮಾಡಬೇಡಿ. ಶ್ಯಾಂಪೂನ ಡೈರೆಕ್ಟ್ ತಲೆಗೆ ಅಪ್ಲೈ ಮಾಡಬೇಡಿ. ಸ್ವಲ್ಪ ಕ್ವಾಂಟಿಟಿ ನೀರು ತೊಗೊಂಡು ಅದಕ್ಕೆ ಶ್ಯಾಂಪೂ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಲಿಕ್ವಿಡ್ ಫಾರ್ಮ್ ಮಾಡಿಕೊಂಡು ತಲೆಗೆ ಹಚ್ಚಿ. ನಾವು ಡೈರೆಕ್ಟ್ ಶ್ಯಾಂಪೂನ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಫುಲ್ ಡ್ಯಾಮೇಜ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಹೇರ್ ಶ್ಯಾಂಪೂನ ಡೈರೆಕ್ಟಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದು ತುಂಬಾ ತಪ್ಪು, ಅದು ಮೇನ್ ತಪ್ಪು. ಮತ್ತು ಕೆಲವ್ರು ಮಾಡ್ತೀರಾ, ತಲೆಗೆ ಚೆನ್ನಾಗಿ ಶ್ಯಾಂಪು ಹಚ್ಬಿಟ್ಟು
ಒಂದು ಏರ್ ಆಯಿಲ್ ಹೋಗಲಿ, ಆಯಿಲ್ ಹಚ್ಚಿರೋದು ಎಣ್ಣೆ ಹೋಗಲಿ ಅಂತ ಅಂದ್ಬಿಟ್ಟು ಒಂದು 20 ಮಿನಿಟ್ಸ್ ತಲೆಯಲ್ಲೇ ಬಿಟ್ಕೋತೀನಿ. ಆ ಕೆಲಸ ಮೊದಲೇ ಮಾಡೋಕ್ಕೆ ಹೋಗ್ಬೇಡಿ. ನೀವು 20 ಮಿನಿಟ್ಸ್ ಬಿಟ್ಟಿದ ತಕ್ಷಣ ತಲೆಯಲ್ಲಿರೋ ಎಣ್ಣೆ ಎಲ್ಲ ಹೋಗ್ಬಿಡಲ್ಲ. ಕೈ ಹಾಕಿ ಪ್ರೆಷರ್ ಹಾಕಿ ತಿಕ್ಕಿದ್ರೇ ಎಣ್ಣೆ ಹೋಗೋದು. ಸೊ ಶ್ಯಾಂಪೂನ ತಲೆಯಲ್ಲಿ ಹಂಗೆ ಬಿಡೋದಾಗಲಿ ಡೈರೆಕ್ಟಾಗಿ ಅಪ್ಲೈ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ಬ್ಯಾಡ್ ಆಗ್ಬಿಟ್ಟು ನಮ್ಮ ಕೂದಲು ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ಆಮೇಲೆ ಕಂಡೀಷ್ನರ್ ಈ ತಪ್ಪು ನಾನು ಮಾಡಿದ್ದೀನಿ. ತಲೆಗೆ ಹಚ್ಬಿಡೋದು, ಬ್ರಷ್ ಮಾಡ್ಕೊಂಬಿಡೋಣ, ಮೈ ಉಜ್ಕೊಂಬಿಡೋಣ ಅಂತ ಮಾಡೋದು. ಆ ಥರ ಕೆಲಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಮ್ಗೆ ಆದಷ್ಟು ಪರವಾಗಿಲ್ಲ, ಒಂದು 10 ನಿಮಿಷ ಕೂತ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಅಂತೂ ಆಗಲ್ಲ. ಕಂಡೀಷ್ನರ್ನ ಹಾಕಿ ಮೈ ಉಜ್ಕೋತೀನಿ ಅಂತ ಎಲ್ಲ ಮಾಡಬೇಡಿ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಲೂ ಹೇಳ್ತೀನಿ. ಕಂಡೀಷ್ನರ್ನ ತಲೆಗೆ ಹಚ್ಚಿರ್ತೀವಿ, ಮೈಯೆಲ್ಲ ತಿಕ್ಕೊಂಡು ಮುಖ ಎಲ್ಲ ತೊಳ್ಕೊಂಬಿಟ್ಟಿರ್ತೀವಿ. ಬ್ರಷ್ ಮಾಡಿ, ಓಕೆ, ಬ್ರಷ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಓಕೆ. ಬಟ್ ಫೇಸ್ ವಾಶು, ಬಾಡಿ ವಾಶ್ ಎಲ್ಲ ಮಾಡಿಬಿಟ್ಟಿರ್ತೀವಿ. ಆಮೇಲೆ ಎಲ್ಲ ಮಾಡಾದ್ಮೇಲೆ ಮತ್ತೆ ತಲೆ ಮೇಲಿಂದ ನೀರು ಇಟ್ಕೊ. ತುಂಬ ಜನಕ್ಕೆ ಫೇಸ್ ಮೇಲೆ ಪಿಂಪಲ್ಸ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಪಿಂಪಲ್ಸ್ ಮಾತ್ರ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇರುತ್ತೆ? ಇದೇ ಕಾರಣಕ್ಕೆ ಆಗ್ತಾ ಇರುತ್ತೆ. ಕಂಡೀಷ್ನರ್ನ ವಾಶ್ ಮಾಡಿದ ತಕ್ಷಣ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟಿರ್ತೀವಿ. ಸೊ ಹಾಗಾಗಿ ಕಂಡೀಷ್ನರ್ ಬಂದು ಮುಖದ ಮೇಲೆ ಕೂತಾಗ ಇದು ತುಂಬ ಹೊತ್ತಿರುತ್ತೆ ಅಂತ ನಿಮಗೆ ಗೊತ್ತು. ಇದು ಹೆಡ್ ವಾಶ್ ಮಾಡಬೇಕಾದ್ರೂ ತುಂಬ ಸಲ ನೀರು ಹಾಕಬೇಕು. ಕಂಡೀಷ್ನರ್ ಹೋಗ್ಬೇಕಂದ್ರೆ ಕಂಪ್ಲೀಟ್ ಹೆಡ್ ವಾಶ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕಂಡೀಷ್ನರ್ನ ಯೂಸ್ ಮಾಡಬೇಡಿ. ಅಂದರೆ ಯೂಸ್ ಮಾಡಿ, ಬಟ್ ಬಾಡಿ ವಾಶು, ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಆಮೇಲೆ ಹೆಡ್ ವಾಶ್ ಮಾಡ್ತೀನಿ ಅಂತ ಮಾಡಬೇಡಿ. 10 ಮಿನಿಟ್ಸ್ ಪರವಾಗಿಲ್ಲ, ಕೂತ್ಕೊಂಡ್ರೂ ಪರವಾಗಿಲ್ಲ, ಫಸ್ಟ್ ಹೆಡ್ ವಾಶ್ ಮಾಡಿ. ಈ ತಪ್ಪು ನಾನು ಕೂಡ ಮಾಡ್ತಾ ಇದ್ದೆ. ಸೊ ಆ ತಪ್ಪು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾವತ್ತೂ ಕಂಡೀಷ್ನರ್ನ ಹಾಕಿ ಫೇಸ್ ವಾಶ್ ಮಾಡಿಕೊಂಡು ಬಾಡಿ ವಾಶ್ ಮಾಡ್ಕೊಂಡು ಕೂರಬೇಡಿ. ಡ್ರೈ ಹೇರಿಗೆ, ನಮಗೆ ಸ್ಪ್ಲಿಟ್ ಹ್ಯಾಂಡಿಗೆ, ಹೇರ್ ಫಾಲಿಗೆ ಟ್ರೆಸ್ಮಿ ಇಸ್ ದ ಬೆಸ್ಟ್. ಟ್ರೆಸ್ಮಿ ಯೂಸ್ ಮಾಡೋದು ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಹೇರ್ ಆಯಿಲ್ನೂ ಅಷ್ಟೇ ನೀವು ನೋಡಿ ಕೇರ್ಫುಲ್ಲಾಗಿ ಚೂಸ್ ಮಾಡಿ. ಬಿಕಾಸ್ ನಾನು ಯಾವುದ್ಯಾವುದೋ ಹೇರ್ ಆಯಿಲ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ನೀವು ಯೂಸ್ ಮಾಡಿ, ನಿಮ್ಗೆ ಅದು ಸೆಟ್ ಆಗಿದ್ರೆ ಓಕೆ, ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಮಾತ್ರ ರೆಕಮೆಂಡ್ ಯಾವುದೂ ಮಾಡಲ್ಲ. ಕೊಬ್ಬರಿ ಎಣ್ಣೆ ಮಾತ್ರ ನಾನು ಮಾಡೋದು. ನೀವು ತಿನ್ನೋ ಆಹಾರದಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಫಸ್ಟು ಆ ಇಂಟೇಕ್ನ ಚೆನ್ನಾಗಿ ಮಾಡಿ. ಇಂಟೇಕ್ ಕರೆಕ್ಟಾಗಿದ್ದರೆ ಹೇರ್ಸು ಕೂಡ ಕರೆಕ್ಟಾಗಿರುತ್ತೆ. ವಿಟಮಿನ್ಸ್ ಎಲ್ಲ ಕ್ಲೀನಾಗಿ ಹೋಗ್ತಾ ಇದ್ರೆ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಕೆಲವೊಂದು ಕಡೆ ವಾಟರ್ ಪ್ರಾಬ್ಲಮ್ ಇರುತ್ತೆ, ಅದೇನು ಮಾಡೋದಕ್ಕಾಗಲ್ಲ, ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಆ್ಯಂಡ್ ಇವತ್ತಿನ ನನ್ನ ವಿಡಿಯೋ ಎಲ್ರಿಗೂ ಯೂಸ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಇನ್ನೂ ತುಂಬ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಎಲ್ಲರೂ ಸೇಫ್ ಆಗಿರಿ, ಮನೇಲೇ ಇರಿ, ಮಾಸ್ಕ್, ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು, ಬಾಯ್, ಟೇಕ್ ಕೇರ್.